ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 40ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ ಮನೆಯಿಂದ ಸೀದಾ ಆಸ್ಪತ್ರೆಗೆ ಬಂದ. ರಿಸೆಪ್ಷನಿಸ್ಟ್ ಹತ್ತಿರ ಹೋಗಿ, ಡಾಕ್ಟರ್ ವಿನಾಯಕ್ ಅವರನ್ನು ಭೇಟಿಯಾಗಬೇಕಿತ್ತು ಅಂದ. ಸರ್, ಅವರು ಇವತ್ತು ಬ್ಯುಸಿ ಇದ್ದಾರೆ ಎಂದರೆ. ಪ್ಲೀಸ್, ಇಟ್ಸ್ ಅರ್ಜೆಂಟ್, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಒಂದು ಸರಿ ಕಾಲ್ ಮಾಡಿ ಕೇಳಿ ಫ್ರೀ ಇದ್ದಾರಾ ಅಂತ ಎಂದ. ಸರ್, ಈಗ ಅವರು OTಯಲ್ಲಿರ್ತಾರೆ, ಅಪಾಯಿಂಟ್ಮೆಂಟ್ ಏನಾದರೂ ತಗೊಂಡಿದ್ದೀರಾ ಎಂದರೆ. ಇಲ್ಲ, ಪ್ಲೀಸ್ ಒಂದೇ ಒಂದು ಸರಿ ಕಾಲ್ ಮಾಡಿ ಕೇಳಿ, ಶರದ್ ಯಾದವ್ ಬಂದಿದ್ದಾರೆ ಅಂತ ಹೇಳಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡ. ಓಕೆ ಸರ್, ಕರೆ ಮಾಡಿ. ಹಲೋ ಸರ್, ನಿಮ್ಮನ್ನು ನೋಡೋಕ್ಕೆ ಮಿಸ್ಟರ್ ಶರದ್ ಯಾದವ್ ಬಂದಿದ್ದಾರೆ, ಏನೋ ಅರ್ಜೆಂಟ್ ಅಂತ ಹೇಳ್ತಿದ್ದಾರೆ ಎನ್ನಲು. ಓಕೆ, ಕಳಿಸಿ ಅವರನ್ನು ಎಂದು ಕರೆ ಕಟ್ ಮಾಡಿದರು. ಸರ್, ಹೋಗಿ ಡಾಕ್ಟರ್ ಕರೀತಿದ್ದಾರೆ ಎನ್ನುತ್ತಲೇ ಥ್ಯಾಂಕ್ ಯು ಎಂದು ಬಿರಬಿರನೆ ಡಾಕ್ಟರ್ ಕ್ಯಾಬಿನ್ ಕಡೆ ನಡೆದ. ಮತ್ತೆ ಹೇಗಿದ್ದಾರೆ ನಿಮ್ಮ ಮಿಸಸ್, ಈಗ ಅವರ ಕಂಡೀಷನ್ ಹೇಗಿದೆ ಎನ್ನಲು. ಈಗ ಸ್ವಲ್ಪ ಬೆಟರ್, ಆದರೆ ಮಗು ಕಳ್ಕೊಂಡ ನೋವಿಂದ ಇನ್ನೂ ಆಚೆ ಬಂದಿಲ್ಲ ಡಾಕ್ಟರ್. ಯಾವಾಗಲೂ ಕಣ್ಣೀರು ಹಾಕ್ತಾನೇ ಇರ್ತಾಳೆ, ನಾವು 10 ಮಾತಾಡಿದರೂ ಒಂದು ಮಾತು ಕೂಡ ಆಡಲ್ಲ ಎಂದ. ಡಾಕ್ಟರ್ ಉಸಿರು ಹೊರದಬ್ಬಿ, ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ ಅನಿಸುತ್ತೆ ಎಂದರು. ಹೌದು ಡಾಕ್ಟರ್ ಎಂದರೆ. ಓಕೆ, ಹೇಳಿ, ಈಗ ಏನಾಗಬೇಕಾಗಿತ್ತು ಎಂದರು. ಡಾಕ್ಟರ್, ಅಬೋಷನ್ ಆಗೋಕ್ಕಿಂತ ಮುಂಚೆ ಅಂದರೆ 2 ದಿನದ ಹಿಂದೆ ಡಾಕ್ಟರ್ ಶಶಿಕಲಾ ಅವರ ಹತ್ತಿರ ಹೋಗಿ ಚೆಕಪ್ ಮಾಡಿಸಿ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡು ಬಂದಿದ್ವಿ. ಮಗು ಆರೋಗ್ಯವಾಗಿದೆ, ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದರು. ಹಾಗಿದ್ಮೇಲೆ ಅಬೋಷನ್ ಆಗೋದಕ್ಕೆ ಹೇಗೆ ಸಾಧ್ಯ ಎಂದ. ಮಿಸ್ಟರ್ ಶರದ್, ಅಬೋಷನ್ ಆಗೋಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಉದಾಹರಣೆಗೆ, ಮಗು ಆರೋಗ್ಯವಾಗಿದ್ದರೂ ಮೆಟ್ಟಿಲಿನಿಂದ ಜಾರಿ ಬಿದ್ದು ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದರೆ ಅಬೋಷನ್ ಆಗುತ್ತೆ. ಮಗು ಅಬಾರ್ಟ್ ಆಗಲಿ ಅಂತಾನೆ ಮಾತ್ರೆ ತಗೊಂಡ್ರೆ ಆಗುತ್ತೆ ಎಂದರೆ. ಇಲ್ಲ ಡಾಕ್ಟರ್, ಮೆಟ್ಟಿಲಿನಿಂದ ಜಾರಿ ಬಿದ್ದಿಲ್ಲ, ಮತ್ತು ಅದು ಹೇಗೆ ಅಬೋಷನ್ ಆಗೋದಕ್ಕೆ ಸಾಧ್ಯ? ಕ್ಷಣ ಡಾಕ್ಟರ್ ಹೇಳಿದ ಮಾತುಗಳನ್ನು ಮನನ ಮಾಡಿಕೊಂಡವನಿಗೆ ನಂಬಲಾಗುತ್ತಿಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ, ಮಗು ಅಬಾರ್ಟ್ ಆಗಲಿ ಅಂತ ಮಾತ್ರೆ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದೀರಾ ಎಂದ. ಎಸ್ ಮಿಸ್ಟರ್ ಶರದ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಎನ್ನಲು ಡಾಕ್ಟರ್ ಮಾತು ಕೇಳಿ ದೊಡ್ಡ ಆಘಾತವೇ ಆಗಿತ್ತು. ನಿಂತ ನೆಲವೇ ಕುಸಿದಂತೆ ಅನುಭವ. ಓಕೆ ಮಿಸ್ಟರ್ ಶರದ್, ನನಗೊಂದು ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೇಸ್ ಹ್ಯಾಂಡಲ್ ಮಾಡೋದಿದೆ, ಸೊ ಐ ಹ್ಯಾವ್ ಟು ಗೋ ಎನ್ನಲು. ಎಸ್ ಶ್ಯೂರ್ ಡಾಕ್ಟರ್, ಆ್ಯಂಡ್ ಥ್ಯಾಂಕ್ ಯು ಎಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರ ನಡೆದು ಬಿಟ್ಟ. ಡಾಕ್ಟರ್ ಹೇಳಿದ ವಿಷಯವನ್ನೇ ಯೋಚಿಸುತ್ತಾ ಆಫೀಸಿಗೆ ಬಂದವನಿಗೆ ಕೆಲಸ ಮಾಡಲೂ ಆಗುತ್ತಿಲ್ಲ. ತಲೆಯಲ್ಲಿ ಡಾಕ್ಟರ್ ಹೇಳಿದ ಮಾತುಗಳೇ ಓಡಾಡುತ್ತಿತ್ತು. ಇದು ಹೇಗೆ ಸಾಧ್ಯ ಆಗೋದಕ್ಕೆ ಎಂದು ತನ್ನ ಗೆಳೆಯನ ಬಿಡಲು ಏರ್ಪೋರ್ಟ್ಗೆ ಹೋಗಿದ್ದ ದಿನ ಅಂದು ಬೆಳಗ್ಗೆಯಿಂದ ಏನೇನಾಯಿತು ಎಂದು ಯೋಚಿಸತೊಡಗಿದ. ಸುಧಾಕರ್ ಮತ್ತು ನಿಕ್ಕಿನ ಏರ್ಪೋರ್ಟಲ್ಲಿ ಮೀಟಾಗಿ ಮನೆಗೆ ಬರುವಾಗ ಎಳೆನೀರು ಕುಡಿದ್ವಿ. ಆಮೇಲೆ ರೋಹಿಣಿ ಸಿಕ್ಕಿ ಅವಳ ಮನೆಗೆ ಹೋದ್ವಿ. ಅಲ್ಲಿ ಅವಳು ಕುಡಿಯೋದಕ್ಕೆ ಜ್ಯೂಸ್ ಕೊಟ್ಲು. ಜ್ಯೂಸಲ್ಲೇನಾದರೂ ಮಿಕ್ಸ್ ಮಾಡಿ ಕೊಟ್ಲಾ? ಮೊದಲೇ ಕಾಲೇಜ್ ಡೇಸ್ನಿಂದ ನನ್ನ ಮೇಲೆ ಕಣ್ಣಿತ್ತು, ಅದಕ್ಕೇನಾದರೂ ಹೀಗೆ ಮಾಡಿದ್ಲಾ? ಇಲ್ಲ ಚಿನ್ನಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಅವಳಿಗೆ ಗೊತ್ತೇ ಇಲ್ಲ. ಆಗಿದ್ಮೇಲೆ ಅವಳೇನೂ ಮಾಡಿರೋದೇ ಇಲ್ಲ. ಮತ್ತು ಹೇಗಾಯಿತು ಇದು ಎಂದು ಮತ್ತೆ ಯೋಚಿಸತೊಡಗಿದ. ಲತಾ ಅಕ್ಕ ತನಗೆ ಮಕ್ಕಳಾಗಿಲ್ಲ, ಚಿನ್ನಿ ಪ್ರೆಗ್ನೆಂಟ್ ಆಗಿರೋದನ್ನು ಸಹಿಸೋದಕ್ಕಾಗದೆ ಏನಾದರೂ ಮಾಡಿದ್ಲಾ? ನಾನು ನೋಡಿದ ಹಾಗೆ ಇತ್ತೀಚೆಗೆ ಅಕ್ಕ ರೂಮ್ ಬಿಟ್ಟು ಆಚೆ ಜಾಸ್ತಿ ಬರೋದೇ ಇಲ್ಲ. ಅಡುಗೆ ಕೂಡ ಚೆಲುವಿ ಜೊತೆ ಸೇರಿ ಅಮ್ಮ ಮಾಡ್ತಾರೆ ಅಂದಮೇಲೆ ಅಕ್ಕ ಕೂಡ ಈ ರೀತಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ಚಿನ್ನಿಗೆ ಮಗು ಅಬಾರ್ಟ್ ಆಗೋ ಮಾತ್ರೆ ಕೊಡೋದಕ್ಕೆ ಸಾಧ್ಯ? ಒಂದು ಅರ್ಥನೇ ಆಗ್ತಿಲ್ಲ. ಛೇ ಎಂದು ಯೋಚಿಸಿ ಸಾಕಾಗಿ ತಲೆ ಕೆಟ್ಟು ಹೋಗಿತ್ತು. ತಲೆ ತುಂಬ ಪ್ರಶ್ನೆಗಳ ಹಾವಳಿಯಾದರೆ ಉತ್ತರ ಮಾತ್ರ ಸಿಗುತ್ತಿಲ್ಲ. ಯಾಕೋ ಆಫೀಸ್ ರೂಮ್ ಕೂಡ ಉಸಿರುಗಟ್ಟಿಸಿದ ಹಾಗಾಯಿತು. ತಕ್ಷಣ ತನ್ನ PA ಸಂತೋಷ್ಗೆ ಹೇಳಿ ಹೊರ ನಡೆದ. ಮನೆಗೆ ಹೋಗಲು ಮನಸ್ಸಾಗದೆ ಸುಮ್ಮನೆ ಕಾರ್ ಚಲಾಯಿಸುತ್ತಾ ಹೊರಟ. ಅದೆಷ್ಟು ಹೊತ್ತಿನವರೆಗೂ ಒಬ್ಬನೇ ಡ್ರೈವ್ ಮಾಡಿಕೊಂಡು ಹೋದ ದಾರಿಯಲ್ಲೇ ಮನೆ ಕಡೆ ಹೋಗುವಾಗ ದಾರಿ ಮಧ್ಯೆ ಸಿಕ್ಕ ಬಾರ್ ಒಂದನ್ನು ಹೊಕ್ಕು ಮನಸೋ ಇಚ್ಛೆ ಕುಡಿದು ಮನೆ ಕಡೆ ಹೊರಟ. ಅತ್ತಿಗೆ, ಏನಿದು, ಶರದ್ ಇಷ್ಟೊತ್ತಾದರೂ ಬರಲಿಲ್ಲ, ದಿನ ಇದೇ ಟೈಮ್ಗೆ ಬರೋದಾ ಎಂದರು ಸುಶೀಲಾ. ಇಲ್ಲ ಸುಶಿ, ದಿನ ಬೇಗ ಬರ್ತಿದ್ದ, ಇವತ್ತ್ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ ಎಂದು ಗಡಿಯಾರದ ಕಡೆ ನೋಡಲು ಗಂಟೆ 11 ತೋರಿಸುತ್ತಿತ್ತು. ಹೊರಗೆ ಕಾರ್ ಬಂದ ಸದ್ದಿಗೆ ಶರದ್ ಬಂದಿರಬೇಕು ಎಂದು ಬಾಗಿಲ ಕಡೆ ನಡೆದರು ಜಾನಕಿಯವರು.
ಒಳಬರುತ್ತಿದ್ದ ಮಗನ ನೋಡಿ ದಂಗಾದರು. ಯಾವತ್ತೂ ಕುಡಿಯದಿರುವ ಶರದ್ ಇಂದು ಕುಡಿದು ಓಲಾಡುತ್ತಾ ಬರುತ್ತಿರುವುದು ನೋಡಿ ಗಾಬರಿಯಾಗಿ ಅವನ ಬಳಿ ಓಡಿ ಅವನು ಬೀಳದಂತೆ ಅವನ ತೋಳು ಗಟ್ಟಿಯಾಗಿ ಹಿಡಿದುಕೊಂಡರು. ಸಾರಿ ಮಾಮ್, ಐ ಆಮ್ ವೆರಿ ಸಾರಿ. ನಾನೇನು ಮಾಡಲಿ ಮಾಮ್, ಮಗು ವಿಷಯ ಮರಿಬೇಕು ಅಂದರೂ ಮರೆಯೋಕ್ಕಾಗ್ತಿಲ್ಲ. ಯಾಕೆ ಹೀಗಾಯಿತು, ಯಾವ ಕಾರಣಕ್ಕಾಗಿ ಈ ಶಿಕ್ಷೆ ಮಾಮ್ ಎಂದು ಕುಸಿದು ಕುಳಿತು ಚಿಕ್ಕ ಮಕ್ಕಳ ಹಾಗೆ ತನ್ನ ತಾಯಿಯನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಶರದ್ನ ದನಿಗೆ ಎಲ್ಲರೂ ಆಚೆ ಬಂದರು. ಅವನನ್ನು ಆ ರೀತಿ ನೋಡಿ ಎಲ್ಲರ ಕಣ್ಣಲ್ಲೂ ನೀರಾಡಿತು. ಋತು ಶರದ್ ಬಳಿ ಓಡಿ ಬಂದು ಅವನ ಬಳಿ ಕುಳಿತು ಅವಳು ಕೂಡ ಅಳತೊಡಗಿದಳು. ಅಯ್ಯೋ ಭಗವಂತ, ಎಷ್ಟು ಸಂತೋಷವಾಗಿತ್ತು ನಮ್ಮನೆ. ಒಂದೇ ನಿಮಿಷದಲ್ಲಿ ನಮ್ಮೆಲ್ಲರ ಸಂತೋಷನ ಕಿತ್ಕೊಂಡ್ಬಿಟ್ಯಲ್ಲ. ಇದು ನಿಂಗೆ ಸರಿ ಅನ್ಸತ್ತಾ? ಯಾವ ಅಪರಾಧಕ್ಕೆ ಈ ಶಿಕ್ಷೆ? ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ನಾವು ಎಂದು ಜಾನಕಿ ಕೂಡ ಕಣ್ಣೀರು ಹಾಕಿದರು. ಅತ್ತಿಗೆ ಪ್ಲೀಸ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಧೈರ್ಯ ಹೇಳಬೇಕಾಗಿರೋ ನೀವೇ ಹೀಗೆ ಅಳ್ತಿದ್ರೆ ಅವರಿಬ್ಬರಿಗೂ ಧೈರ್ಯ ಹೇಳೋರು ಯಾರು? ಈ ಸಮಯದಲ್ಲಿ ನೀವೇ ಅವರನ್ನು ಸಮಾಧಾನ ಮಾಡಬೇಕು ಎಂದು ಸುಶೀಲಾ ಹೇಳುತ್ತಿದ್ದರೆ ಇದೆಲ್ಲವನ್ನು ನೋಡುತ್ತಿದ್ದ ಲತಾಗೆ ಮಾತ್ರ ಯಾವ ದುಃಖ ನೋವೂ ಇರಲಿಲ್ಲ. ಒಳಗೊಳಗೆ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು ಅವಳಿಗೆ. ಅದರಲ್ಲೂ ಋತುನ ಕಣ್ಣೀರು ನೋಡಿ ಮನಸ್ಸು ತುಂಬ ಹರ್ಷಿಸುತ್ತಿತ್ತು. ಮಗು ಹೋದ ಕ್ಷಣದಿಂದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದಂತಾಗಿತ್ತು. ಅಂದಿನಿಂದ ಯಾರ ಮುಖದಲ್ಲೂ ನಗುವೇ ಇರಲಿಲ್ಲ. ಮರುದಿನ ಬೆಳಿಗ್ಗೆ ಋತುನ ಬಿಟ್ಟು ಎಲ್ಲರೂ ತಿಂಡಿಗೆ ಬಂದಾಗ ಲತಾ ಮೊದಲೇ ತೀರ್ಮಾನ ಮಾಡಿಕೊಂಡಂತೆ ಇಂದು ತನ್ನ ಮನದಲ್ಲಿದ್ದ ಮಾತನ್ನು ಹೇಳಬೇಕೆಂದುಕೊಂಡಿದ್ದಳು. ಮಾಮ್, ಡ್ಯಾಡ್, ಎಲ್ರಿಗೂ ನಾನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಎಂದು ತಾನು ಹೇಳಬೇಕೆಂದಿದ್ದ ವಿಷಯಕ್ಕೆ ಪೀಠಿಕೆ ಹಾಕಿದಳು. ಆನಂದ್ಗೆ ಇವಳು ಯಾವ ವಿಷಯ ಹೇಳಲು ಹೊರಟಿದ್ದಾಳೆ ಎಂದು ಅರ್ಥವಾಗಲಿಲ್ಲ. ಅವಳು ಗಂಡನ ಜೊತೆ ತಾನು ಹೇಳಬೇಕೆಂದಿದ್ದ ವಿಷಯ ಚರ್ಚೆ ಮಾಡಿದ್ರೆ ತಾನೇ ತಿಳಿಯೋದು. ಏನು ಹೇಳು ಲತಾ ಎಂದರು ಶ್ರೀಧರ್. ಡ್ಯಾಡ್, ಅದು ಶರದ್ ಋತು ತಮ್ಮ ಮಗುನ ಕಳ್ಕೊಂಡ ದುಃಖದಲ್ಲಿದ್ದಾರೆ. ನಮಗೂ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಸದ್ಯಕ್ಕಂತೂ ಅವರಿಬ್ಬರು ಮಗು ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅದೇನೆಂದರೆ ನಾನೊಂದು ಮಗುನ ದತ್ತು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ ಮಗುವಿನಿಂದಾದರೂ ಮನೆಯಲ್ಲಿ ಸಂತೋಷ ತುಂಬುತ್ತೇನೋ ನೋಡೋಣ ಅಂತ. ಆ ಮಗುವಿನ ಆಗಮನದಿಂದ ಈ ವಿಷಯ ಸ್ವಲ್ಪ ಮಟ್ಟಿಗೆ ಮರೆಯೋದಕ್ಕೆ ಸಹಾಯ ಆಗುತ್ತೆ. ಇದಕ್ಕೆ ನೀವೆಲ್ಲರೂ ಏನು ಹೇಳ್ತೀರಾ ಎಂದಳು. ಆನಂದ್ಗಂತೂ ಈ ವಿಷಯ ಕೇಳಿ ಆಶ್ಚರ್ಯ ಆಗಿತ್ತು. ಯಾವತ್ತೂ ತಮ್ಮ ಮಗುವಿನ ಬಗ್ಗೆ ಒಂದು ಮಾತಾಡಿದ್ದೇ ಇಲ್ಲ. ಇದಕ್ಕಿದ್ದ ಹಾಗೆ ಅವಳ ಈ ನಿರ್ಧಾರ ಕೇಳಿ ಸ್ವಲ್ಪ ಅನುಮಾನ ಕೂಡ ಮೂಡಿತು. ಯಾಕೆ ಈ ರೀತಿ ತೀರ್ಮಾನ ಮಾಡ್ಕೊಂಡಿದ್ದಾಳೆ? ಇವಳು ಏನಾದರೂ ಋತುನ ಹೊಟ್ಟೆ ಉರಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾಳಾ ಹೇಗೆ ಎಂಬ ಆಲೋಚನೆ ಅವನ ಮನದಲ್ಲಿ ಸುಳಿದು ಹೋಯಿತು. ಮನೆಯವರೆಲ್ಲರಿಗೂ ಖುಷಿಯಾಗಿತ್ತು, ಶರದ್ಗೂ ಕೂಡ. ಯಾಕಂದರೆ ಈ ಮಗುವಿನ ಆಗಮನದಿಂದಲಾದರೂ ಋತು ಕಳೆದುಕೊಂಡ ಮಗುವಿನ ನೋವಿನಿಂದ ಆಚೆ ಬರಬಹುದು ಎನ್ನುವ ಸಣ್ಣ ಆಸೆ ಮೂಡಿದ್ದರಿಂದ. ಒಳ್ಳೆ ಯೋಚನೆ ಮಾಡಿದೀಯ ಲತಾ. ನಮ್ಮ ಯಾರಿಗೂ ನೀನು ಮಗು ದತ್ತು ತೆಗೆದುಕೊಳ್ಳೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಆನಂದ್, ನೀವೇನು ಹೇಳ್ತೀರಾ ಎಂದರು. ಮಾವ, ನಂಗೆ ಯಾವ ಅಭ್ಯಂತರವೂ ಇಲ್ಲ. ಮಗು ದತ್ತು ತಗೊಳ್ಳೋದು ಅಂದರೆ ನನಗೂ ಖುಷಿನೇ. ಲತಾ ಯಾವತ್ತೂ ಮಗು ಬಗ್ಗೆ ಮಾತಾಡೇ ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ಈ ವಿಷಯ ಇದ್ದರೂ ನಾನು ಯಾರಿಗೂ ಹೇಳಿರಲಿಲ್ಲ. ಹೇಗೋ ಅವಳಿಗೆ ಮಗು ದತ್ತು ತಗೋಬೇಕು ಅಂತ ಅನಿಸಿದೆ ಅಂದರೆ ನನಗೂ ಒಪ್ಪಿಗೆನೆ ಎಂದ ಆನಂದ್. ಶರದ್, ನೀನೇನು ಹೇಳ್ತೀಯಾ ಎಂದು ಶ್ರೀಧರ್ ಕೇಳಲು, ಡಾಕ್ಟರ್, ಡ್ಯಾಡ್, ಅವರಿಬ್ಬರಿಗೂ ಮಗು ದತ್ತು ತಗೋಬೇಕು ಅನಿಸಿದರೆ ನಂಗೆ ಯಾವ ಸಮಸ್ಯೆ ಇಲ್ಲ. ಇದರಿಂದ ಋತು ಕೂಡ ಸರಿ ಹೋಗ್ತಾಳೆ. ಈಗಾಗಿರೋ ಘಟನೆಯಿಂದ ಆಚೆ ಬರ್ತಾಳೆ ಅಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಎಂದ. ಹೌದು ಅಣ್ಣ, ಎಲ್ಲರೂ ಆ ಮಗುವಿನ ಆಗಮನದಿಂದ ಈ ನೋವು ಮರೆತು ಮೊದಲಿನ ಹಾಗಾದರೆ ಅಷ್ಟೇ ಸಾಕು ಎಂದಳು ಸುಶೀಲಾ. ಹೌದು ಲತಾ, ಮಗು ಎಲ್ಲಿ ತಗೊಳ್ಳೋದು, ಅದಕ್ಕೆ ಏನು ಪ್ರೊಸೀಜರ್ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದನ್ನು ವಿಚಾರಿಸಿದ್ಯಾ ಎಂದರು ಶ್ರೀಧರ್. ಹ್ಞೂ ಡ್ಯಾಡ್, ಎಲ್ಲ ವಿಚಾರಿಸಿದ್ದೀನಿ. ನೀವೆಲ್ಲರೂ ಒಪ್ಪಿದರೆ ಮುಂದುವರಿಯೋಣ ಅಂತ ಸುಮ್ಮನಿದ್ದೆ. ಇವತ್ತೇ ನಾನು ಆನಂದ್ ಹೋಗಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ನಾಳೆ ಬೇಕಿದ್ದರೆ ಮಗುನ ಮನೆಗೆ ಕರ್ಕೊಂಡು ಬರಬಹುದು. ಇಲ್ಲೇ ಹತ್ತಿರದಲ್ಲಿ ಇರೋ ಬೃಂದಾವನ ಅನಾಥಾಶ್ರಮ,
ಅಲ್ಲೇ ಎಲ್ಲ ವಿಚಾರಿಸಿ ಮಗುನೂ ನೋಡಿದ್ದೀನಿ, ತುಂಬ ಮುದ್ದಾಗಿದ್ದಾನೆ ಎಂದರೆ, ಹೌದಾ, ಏನು ಹೆಸರು ಎಂದರು ಜಾನಕಿ. ಅವರಿಗೂ ತುಂಬಾ ಖುಷಿಯಾಗಿತ್ತು. ಈ ರೀತಿಯಲ್ಲಾದರೂ ಋತುಗೆ ಒಳ್ಳೆಯದನ್ನು ಬಯಸ್ತಿದ್ದಾಳೆ ಎಂದು. ಮಾಮ್, ಸಾತ್ವಿಕ್ ಅಂತ, ಅನಾಥಾಶ್ರಮದವರೇ ಇಟ್ಟಿರೋ ಹೆಸರು ಎಂದಳು ಲತಾ. ತುಂಬ ಚೆನ್ನಾಗಿದೆ ಕಣೆ ಹೆಸರು ಎಂದು ತಿಂಡಿ ತಿನ್ನೋದು ಮುಗಿದಿದ್ದರಿಂದ ಎಲ್ಲರಿಗೂ ಹೇಳಿ ಲತಾ ಆನಂದ್ನ ಕರೆದುಕೊಂಡು ಬೃಂದಾವನ ಅನಾಥಾಶ್ರಮದ ಕಡೆ ಹೊರಟಳು. ಕಾರ್ ಡ್ರೈವ್ ಮಾಡುತ್ತಾ ಹೆಂಡತಿಯನ್ನೇ ಗಮನಿಸುತ್ತಿದ್ದ ಅವಳ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು. ನಿಜ ಹೇಳು ಲತಾ, ಈಗ ಮಗು ತಗೊಳ್ತಿರೋದ್ರ ಹಿಂದಿನ ಉದ್ದೇಶ ಏನು? ಯಾಕೆ ಆನಂದ್ ಹೀಗೆ ಕೇಳ್ತಿದ್ದೀರಾ ಎಂದರೆ, ಯಾವತ್ತೂ ಮಗು ಬಗ್ಗೆ ಮಾತಾಡದೇ ಇರೋವಳು ಇವತ್ತೇನು ಮಗು ದತ್ತು ತಗೊಳ್ಳೋಕ್ಕೆ ಮನಸ್ಸು ಮಾಡಿದ್ದು? ಅಲ್ಲ, ನಾನು ಮಗು ಮಾಡ್ಕೊಳ್ಳೋಣ, ಡಾಕ್ಟರ್ ಹತ್ರ ತೋರಿಸ್ಕೊಂಡು ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಂಡು ಮಕ್ಕಳನ್ನು ಮಾಡ್ಕೊಳ್ಳೋಣ ಅಂದಾಗ, ನಮಗೆ ಮಗು ಬೇಡ, ನನ್ನ ತಮ್ಮನ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ಸಾಕ್ತೀನಿ ಅಂದಿದ್ದೆ. ಈಗೇನು ಮನಸ್ಸು ಬದಲಾಯ್ತಾ ಎಂದ ಆನಂದ್. ಬದಲಾಗಿಲ್ಲ ಆನಂದ್, ಆದರೆ ಋತು ಮಗು ಸತ್ತು ಹೋಯ್ತಲ್ಲ, ಮನೆಯಲ್ಲಿ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ರಲ್ವಾ, ಅದಕ್ಕೆ ಈ ನಿರ್ಧಾರ ಮಾಡಬೇಕಾಗಿ ಬಂತು ಅಷ್ಟೇ, ಬೇರೇನೂ ಇಲ್ಲ ಎಂದಳು. ಅಷ್ಟೇ ಅಂತ ನಂಗೆ ಅನ್ನಿಸ್ತಿಲ್ಲ ಎಂದರೆ, ಯಾಕೆ ಯಾವಾಗಲೂ ನನ್ನ ಮೇಲೆ ಅನುಮಾನ ನಿಮಗೆ ಎಂದಳು ಲತಾ. ಯಾಕಂದರೆ ಋತುನ ಕಂಡ್ರೆ ನಿಂಗಾಗಲ್ಲ ಅಲ್ವಾ, ಅದಕ್ಕೆ. ನಿಜ ಹೇಳು ಲತಾ, ಏನು ಮಾಡೋದಕ್ಕೆ ಹೊರಟಿದೀಯಾ ಎಂದ ಆನಂದ್. ಹೇಳಿದ್ನಲ್ಲ ಆನಂದ್, ಮನೆಯವರ ಸಂತೋಷಕ್ಕೋಸ್ಕರ ತುಂಬ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದು ಅಂತ ಎನ್ನಲು, ಅಷ್ಟೇ ಆದರೆ ನಿಂಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಇಲ್ಲದೆ ಹೋದರೆ ಪರಿಣಾಮ ನೆಟ್ಟಗಿರಲ್ಲ, ಹುಷಾರ್ ಎಂದ ಆನಂದ್. ಅನಾಥಾಶ್ರಮಕ್ಕೆ ಹೋಗಿ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿಕೊಂಡು ಸಂಜೆ ಹೊತ್ತಿಗೆ ಮನೆಗೆ ಬಂದರು. ಲತಾ, ಹೋಗಿದ್ದ ಕೆಲಸ ಸುಸೂತ್ರವಾಗಿ ಆಯ್ತಾ ಎಂದರೆ, ಹ್ಞೂ ಮಾಮ್, ಎಲ್ಲ ಚೆನ್ನಾಗಾಯಿತು, ನಾಳೆ ಬೆಳಗ್ಗೆನೇ ಹೋಗಿ ಮಗುನ ಕರ್ಕೊಂಡು ಬಂದುಬಿಡೋಣ ಎಂದಳು. ಒಳ್ಳೆಯದು, ಆ ಮಗುನ ಕಾಲ್ಗುಣದಿಂದಾದರೂ ಋತು ಮೊದಲಿನ ಹಾಗಾದರೆ ಅಷ್ಟೇ ಸಾಕು ಎಂದು ಕಣ್ಣೀರು ಒರೆಸಿಕೊಂಡು ದೇವರಿಗೆ ತುಪ್ಪದ ದೀಪ ಹಚ್ಚಲು ಹೋದರು. ಲತಾ, ಹಾಗಿದ್ರೆ ನಾಳೆ ನಾವೆಲ್ಲರೂ ಹೋಗೋಣ ಮಗುನ ಕರ್ಕೊಂಡು ಬರೋದಕ್ಕೆ ಎಂದರೆ ಸುಶೀಲಾ, ಹ್ಞೂ ಅತ್ತೆ, ಎಲ್ಲರೂ ಹೋಗೋಣ, ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿರಿ ಎಂದಳು. ಶರದ್ ಆಫೀಸಿನಿಂದ ಮನೆಗೆ ಬರ್ತಿದ್ದ ಹಾಗೆ ವಿಷಯ ತಿಳಿದು ತುಂಬಾ ಖುಷಿಯಾಯಿತು. ನಾಳೆ ನಾನೂ ಬರ್ತೀನಿ ಎಂದ. ಖಂಡಿತ ಶರದ್, ಈ ನೆಪದಲ್ಲಾದರೂ ಈ ಅಕ್ಕನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಲ್ಲ, ಅದೇ ನನ್ನ ಪುಣ್ಯ ಎಂದಳು. ಅಕ್ಕ, ನೀನು ಋತು ಜೊತೆ ನಡ್ಕೊಳ್ತಿದ್ದ ರೀತಿ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಆದರೆ ಇವತ್ತು ನೀನು ತಗೊಂಡ ನಿರ್ಧಾರದಿಂದ ತುಂಬಾ ಖುಷಿ ಆಯಿತು ಎಂದ ಶರದ್. ಹೇಗೋ ಒಟ್ಟಿನಲ್ಲಿ ಅಕ್ಕ ತಮ್ಮ ಸರಿ ಹೋದ್ರಲ್ವಾ, ಅಷ್ಟೇ ಸಾಕು ಎಂದರು ಶ್ರೀಧರ್. ರಾತ್ರಿ ಊಟದ ಸಮಯದಲ್ಲಿ ಒಟ್ಟಿಗೆ ಕೂತು ಊಟ ಮಾಡಿದರು. ಋತುನ ಹೊರತುಪಡಿಸಿ ಋತುಗೆ ಊಟವನ್ನು ಸುಶೀಲಾ ರೂಮಿಗೆ ತೆಗೆದುಕೊಂಡು ಹೋದರು. ಋತು ಪುಟ್ಟ, ಏನು ಮಾಡ್ತಿದೀಯಾ ಎನ್ನುತ್ತಾ ಋತು ಮುದ್ದಾದ ಮಗುವಿನ ಫೋಟೋ ಹಿಡಿದುಕೊಂಡು ಕಣ್ಣೀರು ಹಾಕುತ್ತಿದ್ದಳು. ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ ಈ ರೀತಿ ಕಣ್ಣೀರು ಹಾಕ್ತಾ ಕೂತ್ಕೋಬಾರ್ದು ಅಂತ. ಆಗಿದ್ದಾಯಿತು, ಅದನ್ನು ಆದಷ್ಟು ಮರೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ. ಆದರೂ ಅದನ್ನೇ ಪದೇ ಪದೇ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಕೂತ್ರೆ ಹೇಗೆ ಹೇಳು? ಹೇಳು, ಎದ್ದು ಮುಖ ತೊಳ್ಕೊಂಡು ಬಾ, ಊಟ ಮಾಡುವೆಯಂತೆ ಎಂದರು. ಒಂದು ಮಾತು ಕೇಳಲಾ ಎಂದಳು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ. ಹಾಂ ಕೇಳು ಎಂದರೆ, ನಾನು ನಿಮ್ಮನ್ನು ಅಮ್ಮ ಅಂತ ಕರೀಲಾ ಎಂದಳು. ಅದನ್ನು ಕೇಳೋದೇನಿದೆ ಪುಟ್ಟ, ಹಾಗೆ ಕರಿ, ನಾನಂತೂ ನಿನ್ನನ್ನು ನನ್ನ ಮಗಳು ಅಂತ ಭಾವಿಸಿದ್ದೀನಿ, ನೀನು ಹಾಗೆ ಕರೆದ್ರೆ ನನಗೆ ತುಂಬ ಖುಷಿಯಾಗತ್ತೆ ಎಂದರು. ಥ್ಯಾಂಕ್ಸ್ ಅಮ್ಮ ಎಂದು ಅವರನ್ನು ತಬ್ಬಿಕೊಂಡು ಮರಿಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ, ಆದರೆ ನನ್ನಿಂದ ಆಗ್ತಿಲ್ಲ ಅಮ್ಮ. ನೆನಪು ಮಾಡ್ಕೋಬಾರ್ದು ಅಂದಷ್ಟು ಹೆಚ್ಚು ನೆನಪಾಗ್ತಿದೆ. ನನಗೆ ಯಾಕೆ ಈ ಶಿಕ್ಷೆ, ಯಾವ ತಪ್ಪಿಗಾಗಿ ಈ ಶಿಕ್ಷೆ ಎಂದು ಮತ್ತೆ ಕಣ್ಣೀರು ಹಾಕತೊಡಗಿದಳು. ತಪ್ಪು ಅಂತ ಅಲ್ಲ ಕಂದ, ದೇವರು ನಮ್ಮಿಂದ ಒಂದು ಕಿತ್ಕೊಂಡಿದ್ದಾನೆ ಅಂದರೆ ಅದಕ್ಕಿಂತ ಹೆಚ್ಚಿನದ್ದು ಅಥವಾ ವಿಶೇಷವಾದದ್ದು ನಮಗೆ ಕೊಡೋದಕ್ಕೆ ಅಂತ ಭಾವಿಸಬೇಕು. ಕಾರಣ ಇಲ್ಲದೆ ಯಾವ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯೋದಿಲ್ಲ, ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಎಂದು ಕಣ್ಣೀರು ಒರೆಸಿ, ಈಗ ಜಾಣ್ ಮರಿ ಹಾಗೆ ಹೋಗಿ ಮುಖ ತೊಳೆದು ಬಾ
ಎಂದು ಕಳುಹಿಸಿದರು. ಇಷ್ಟೊತ್ತು ಹೊರಗೆ ನಿಂತು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಶರದ್ ಒಳಗೆ ಬರುತ್ತಲೇ, ಶರದ್ ಬಂದ್ಯಾ, ತಗೋ ನಿನ್ನ ಹೆಂಡತಿಗೆ ಊಟ ಮಾಡಿಸು ಎಂದು ಅವನ ಕೈಗೆ ತಟ್ಟೆ ಕೊಟ್ಟು ಹೋದರು. ಋತು ಆಚೆ ಬಂದಾಗ ಸುಶೀಲಾ ಅವರು ಇರಲಿಲ್ಲ. ಶರದ್, ಸುಶೀಲಾ ಅಮ್ಮ ಎಲ್ಲಿ ಎಂದಳು. ಅತ್ತೆ ನನಗೆ ಊಟ ಮಾಡಿಸುವಂತ ತಟ್ಟೆ ಕೊಟ್ಟು ಕೆಳಗೆ ಹೋದ್ರು ಎಂದು. ಬಾ ಕೂತ್ಕೋ, ಊಟ ಮಾಡುವೆಯಂತೆ ಎಂದು ಅವಳನ್ನು ಕರೆದು ಬೆಡ್ ಮೇಲೆ ಕೂರಲು ಹೇಳಿದ. ಋತು ಬೆಡ್ ಮೇಲೆ ಕೂರುತ್ತಿದ್ದ ಹಾಗೆ ಅವಳ ಮುಂದೆ ಬಂದು ಕುಳಿತು ಒಂದೊಂದೇ ತುತ್ತಿಡುತ್ತಾ, ಚಿನಿ, ನಾಳೆ ಬೆಳಗ್ಗೆ ನಿನಗೊಂದು ಸರ್ಪ್ರೈಸ್ ಇದೆ. ಅದನ್ನು ನೋಡ್ತಿದ್ದ ಹಾಗೆ ನಿನ್ನ ನೋವು ದುಃಖ ಎಲ್ಲ ಮರೆತು ಹೋಗ್ತೀಯ ಎಂದ. ಹೌದಾ, ಏನು ಸರ್ಪ್ರೈಸ್ ಎಂದಳು ಋತು. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಎಂದು ತುತ್ತು ಕೊಟ್ಟು ಊಟ ಮಾಡಿಸಿ ನೀರು ಕುಡಿಸಿ ತಟ್ಟೆ ಇಟ್ಟು ಬಂದ. ಕಮ್ ಎಂದು ತನ್ನ ತೋಳು ಚಾಚಿ ಅವಳನ್ನು ತಬ್ಬಿ ಕಣ್ಮುಚ್ಚಿದ ಇಬ್ಬರಿಗೂ ಎಷ್ಟೋ ದಿನದ ಮೇಲೆ ಹಾಯಾದ ನಿದ್ರೆ ಒಲಿದಿತ್ತು. ಮುಂದುವರಿಯುವುದು. ಧನ್ಯವಾದಗಳು.